ಫ್ಯಾಮಿಲಿ ವೆಕೇಶನ್ಸ್ ಗಳು ಮೆಮೊರಿನ ಕ್ರಿಯೇಟ್ ಮಾಡಕ್ಕೋಸ್ಕರ ತಗೊಂತಾರೆ. ಆದ್ರೆ ಈ ಮೂವಿನಲ್ಲಿ ಒಂದು ಫ್ಯಾಮಿಲಿ ವೆಕೇಶನ್ ರಕ್ತಪಾತದ ಮೆಮೊರೀಸ್ ಆಗಿ ಟರ್ನ್ ಆಗುತ್ತೆ. ಎಸ್, ನಾನ್ ಮಾತಾಡ್ತಾ ಇದ್ದೀನಿ ನೋಬಡಿ ಟು ಮೂವಿ ಬಗ್ಗೆ. ಪ್ಲಾಟ್ ಬಗ್ಗೆ ಮಾತಾಡಿದ್ರೆ ಒಬ್ಬ ರಿಟೈರ್ಡ್ ಹಿಟ್ ಮ್ಯಾನ್ ಈ ಮೂವಿನಲ್ಲಿ ಒಬ್ಬ ಫ್ಯಾಮಿಲಿ ಮ್ಯಾನ್ ಟರ್ನ್ ಆಗಿದ್ದಾರೆ. ಆದ್ರೆ ಹಳೆ ಸಾಲ ತೀರ್ಸಕ್ಕೋಸ್ಕರ ಮತ್ತೆ ಹಿಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಈ ಬಾರಿ ಫ್ಯಾಮಿಲಿನೂ ಕೂಡ ಮೇಂಟೈನ್ ಮಾಡ್ಬೇಕು. ಅದಕ್ಕೋಸ್ಕರ ಅವ್ರ ಹೆಂಡತಿನ ಮತ್ತೆ ಮಕ್ಕಳನ್ನ ಒಂದು ಫ್ಯಾಮಿಲಿ ವೆಕೇಶನ್ ಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಆ ಲೊಕೇಶನ್ ಗೆ ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಅಂತ ಹೋಗ್ತಾರೆ. ಬಟ್ ಅದೊಂದು ಶೇಡಿ ಟೌನ್. ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಅಂತ ನೀವು ಮೂವಿ ನೋಡಿ ತಿಳ್ಕೊಬೇಕು. ಆಕ್ಷನ್ಸ್ ಬಗ್ಗೆ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ರಿಯಲಿಸ್ಟಿಕ್ ಮತ್ತೆ ಪ್ರಾಕ್ಟಿಕಲ್ ಸ್ಟಂಟ್ಸ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ಇನೋವೇಟಿವ್ ಆಗಿ ತೋರಿಸಿದ್ದಾರೆ. ಫೈನಲ್ ವರ್ಡಿಕ್ಟ್ ಹೇಳಿದರೆ ನೋಬಡಿ 2 ಮೂವಿ ಬಂದು ಫಸ್ಟ್ ಪಾರ್ಟ್ ಅಷ್ಟು ಚೆನ್ನಾಗಿರಲಿಲ್ಲ. ಯಾಕೆ ಅಂದ್ರೆ ಎಮೋಷನಲ್ ಲ್ಯಾಕಿಂಗ್ ಅಂತ ಹೇಳ್ಬೋದು. ಬಟ್ ಆಕ್ಷನ್ಸ್ ಅಲ್ಲಿ ಯಾವುದೇ ರೀತಿ ಕಮ್ಮಿನೂ ಮಾಡಿಲ್ಲ. ಫುಲ್ ಬ್ರೂಟಲ್ ರಿಲೆಂಟ್ಲೆಸ್ ಆಕ್ಷನ್ ಸಕ್ಕದಾಗಿ ತೋರಿಸಿದ್ದಾರೆ. ಅದೇ ರೀತಿ ಬಾಬ್ ಮತ್ತೆ ಕೋನಿ ಅವರ ಕೆಮಿಸ್ಟ್ರಿ ಕೂಡ ಫಸ್ಟ್ ಪಾರ್ಟ್ ಗಿಂತ ಈ ಪಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಶಾರ್ಟ್ ಮೂವಿ, ಜಸ್ಟ್ 90 ಮಿನಿಟ್ಸ್. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಹೋಗಿ ಮೂವಿ ನೋಡಿ ಅಂತ ಹೇಳ್ತೀನಿ.